ಆತ್ಮೀಯ ವಿದ್ಯಾರ್ಥಿಗಳೇ, ತಾವು ಯಾರಾದರೂ KA 708 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ ಪ್ರಿಪರೇಷನ್ ಮಾಡ್ತಾ ಇದ್ದರೆ ನಿಮಗೆ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳು ತೊಗೊಂಡು ಬಂದಿದ್ದೀನಿ. ಪ್ರಚಲಿತ ಘಟನೆಗಳು. ಓಕೆ, 600 ಪ್ರಶ್ನೋತ್ತರಗಳಿದೆ, 600 ವಿತ್ ಎಕ್ಸ್ಪ್ಲನೇಷನ್. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಇದೆ. ಸೊ ಇದು PDF ಅಲ್ಲಿರುತ್ತೆ. ನಿಮಗೆ ಬೇಕು ಅಂದರೆ ಪ್ರತಿ ಕ್ವಶನ್ ಪೇಪರ್ಗೆ 120 ರೂಪೀಸ್ ಆಗುತ್ತೆ, 120 ರೂಪಾಯಿ. ನಿಮಗೆ ಬೇಕು ಅಂದರೆ ನನಗೆ ವಾಟ್ಸಪ್, ಈ ನಂಬರ್ ಇದೆಯಲ್ಲ 7026583625, ಈ ವಾಟ್ಸಪ್ಗೆ ನೀವು CA ಅಂತ ಟೈಪ್ ಮಾಡಿ. ಓಕೆ, ನೀವು CA ಅಂತ ಕರೆಂಟ್ ಅಫೇರ್ಸ್ CA ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮ್ಗೆ ಕ್ವಶನ್ಸ್ ಕಳಿಸ್ತೇನೆ, ನೀವು ನನಗೆ ಫೋನ್ಪೇ 120 ರೂಪೀಸ್ ಕಳಿಸ್ಬೇಕು. ಕ್ಲಿಯರ್ ಇದೆಯಾ? ಸೊ ಈಗ ಒಂದಿಷ್ಟು ಕ್ವಶನ್ಸ್ ನೋಡೋಣ, ಒಂದಿಷ್ಟು ಮಾಡೆಲ್ ಕ್ವಶನ್ಸ್ ನೋಡೋಣ, ಮತ್ತೆ ಆಮೇಲೆ ಇದಕ್ಕೆ ಬರೋಣಂತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಅಮೆರಿಕ ದೇಶವು ಇತ್ತೀಚೆಗೆ ಇಸ್ರೇಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಗ್ರಾಫೈಟ್ ಎಂಬುದನ್ನು ಪರಿಚಯಿಸಿದೆ. ಗ್ರಾಫೈಟ್ ಎಂದರೆ ಅಂತ ಪ್ರಶ್ನೆ ಇದೆ. ಗ್ರಾಫೈಟ್ ಎಂದರೆ ಅಂತಿದೆ, ಡ್ಯಾಶ್ ಅಂತಿದೆ. ಸೊ ಇಲ್ಲಿ ಆಪ್ಷನ್ ಎ ಏನಿದೆ, ಅತ್ಯಂತ ಶಕ್ತಿಶಾಲಿ ಹ್ಯಾಕಿಂಗ್ ಸಾಫ್ಟ್ವೇರ್ ಅಂತಿದೆ. ಆಪ್ಷನ್ ಬಿ ಏನಿದೆ, ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಅಂತಿದೆ. ಆಪ್ಷನ್ ಸಿ ಏನಿದೆ, ಅತಿ ವಿಸ್ತಾರವಾದ ಖನಿಜ ಸ್ಥಾನ ಅಂತಿದೆ. ಆಪ್ಷನ್ ಡಿ, ವಿದೇಶಿ ವಿನಿಮಯ ತಂತ್ರದ ತೆರಿಗೆ ಸಾಧನ ಅಂತಿದೆ. ಸೊ ತಾವು ಯಾರಾದರೂ ಓದಿದ್ರೆ ಗೊತ್ತಿರುತ್ತೆ, ಕರೆಂಟ್ ಅಫೇರ್ಸ್ ಓದಿಲ್ಲ ಅಂದರೆ ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಆನ್ಸರ್ ನೋಡಿ, ಹ್ಯಾಕಿಂಗ್ ಸಾಫ್ಟ್ವೇರ್, ಶಕ್ತಿಶಾಲಿ ಹ್ಯಾಕಿಂಗ್ ಸಾಫ್ಟ್ವೇರ್. ಕ್ಲಿಯರ್ ಇದೆಯಾ? ಅತ್ಯಂತ ಶಕ್ತಿಶಾಲಿ ಹ್ಯಾಕಿಂಗ್ ಸಾಫ್ಟ್ವೇರ್. ಹ್ಯಾಕಿಂಗ್ ಅಂದ್ರೆ ಗೊತ್ತಾಗುತ್ತಲ್ಲ, ನಿಮ್ಮದು ಫೋನ್ ಹ್ಯಾಕ್ ಆಗಿದೆ ಅಂತಾರಲ್ಲ, ಹಾಂ. ಗ್ರಾಫೈಟ್ ಎಂಬುದು ಅತ್ಯಂತ ಶಕ್ತಿಶಾಲಿ ಹ್ಯಾಕಿಂಗ್ ಸಾಫ್ಟ್ವೇರ್ ಆಗಿದೆ. ಮೊಬೈಲ್ ಫೋನ್ಗಳು ಮತ್ತು ಎನ್ಕ್ರಿಪ್ಟ್ ಮಾಡಲಾದ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನು ಹ್ಯಾಕ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಹ್ಯಾಕ್ ಮಾಡುವಂಥದ್ದು ಸಾಮರ್ಥ್ಯವನ್ನು ಹೊಂದಿದೆ. ಇಸ್ರೇಲ್ ಭಾಳ ಫೇಮಸ್ ಇದಕ್ಕೆ. ಇಂಥವಕ್ಕೆಲ್ಲ ಇವೇನು ಗೂಢಚಾರ ಅಂತಾರೆ, ಇಂಥವಕ್ಕೆಲ್ಲ ಭಾಳ ಫೇಮಸ್ ಇದು. ಇನ್ನೊಬ್ಬರ ಅಕೌಂಟ್, ಮೊಬೈಲ್ ಅಕೌಂಟ್, ಈ ಗೂಗಲ್ ಅಕೌಂಟ್ ಆಗಿರ್ಬೋದು, ಫೇಸ್ಬುಕ್ ಅಕೌಂಟು, ವಾಟ್ಸಪ್ ಅಕೌಂಟ್, ಇಂಥವಕ್ಕೆಲ್ಲ ಹಿಂದೆ ಕಾಂಗ್ರೆಸ್ ಕೂಡ ಆರೋಪ ಮಾಡಿತ್ತು BJP ಸರ್ಕಾರಕ್ಕೆ, ಕೇಂದ್ರದಲ್ಲಿ. ಇಸ್ರೇಲಿಂದ ನೀವು ತೊಗೊಂಡು ಬಂದಿದ್ದೀರ ಸಾಫ್ಟ್ವೇರ್, ಸಾವಿರಾರು ಕೋಟಿ ಖರ್ಚು ಮಾಡಿ ತೊಗೊಂಡು ಬಂದು ಭಾರತದಲ್ಲಿರುವಂಥ ಎಲ್ಲ ಪ್ರಮುಖ ವ್ಯಕ್ತಿಗಳ ಮೊಬೈಲು ಎಲ್ಲ ಆದಮೇಲೆ ಅವ್ರ ಅಕೌಂಟ್ ಮೇಲೆ ಕಣ್ಣಿಟ್ಟಿದ್ದೀರಾ, ಗೂಗಲ್ ಅಕೌಂಟು, ಫೇಸ್ಬುಕ್ ಅಕೌಂಟು ಅಂತ ಒಂದು ಆರೋಪ ಕೇಳ್ತೀವಿ. ಇಸ್ರೇಲು ಭಾಳ ಫೇಮಸ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. 14ನೇ ಆವೃತ್ತಿಯ ಮೈತ್ರಿ ಸಮರಾಭ್ಯಾಸ ಯಾವ ಎರಡು ದೇಶಗಳ ನಡುವೆ ನಡೆಯಿತು? ಮೈತ್ರಿ ಸಮರಾಭ್ಯಾಸ. ಆಪ್ಷನ್ ಎ ಭಾರತ ಮಂಗೋಲಿಯಾ, ಆಪ್ಷನ್ ಬಿ ಭಾರತ ಥೈಲ್ಯಾಂಡ್, ಆಪ್ಷನ್ ಸಿ ಭಾರತ ಭೂತಾನ್, ಆಪ್ಷನ್ ಡಿ ಭಾರತ ಫ್ರಾನ್ಸ್ ಅಂತಿದೆ. ಗೊತ್ತಿದೆ ಆನ್ಸರ್ ತಮಗೆ? ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಭಾರತ ಥೈಲ್ಯಾಂಡ್. ನೋಡಿ, ಇತ್ತೀಚೆಗೆ 14ನೇ ಆವೃತ್ತಿಯ ಮೈತ್ರಿ ಸಮರಾಭ್ಯಾಸ. ನಾನೇನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, 600 ಕ್ವಶನ್ಸು, ಜೂನಿಂದ ಈ ಕಡೆ ಇದೆ ನೋಡಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ವರೆಗೂ ಇದೆ, ಕ್ವಶನ್ಸ್ ಇದೆ. ಓಕೆ, ಅದರಲ್ಲಿ ಒಂದಿಷ್ಟು ಆಯ್ದ ಪ್ರಶ್ನೆಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಭಾರತ ಥೈಲ್ಯಾಂಡ್ ನಡುವೆ ಮೈತ್ರಿ ಸಮರಾಭ್ಯಾಸವು ಭಾರತದ ಮೇಘಾಲಯದಲ್ಲಿ ಯಾವ ರಾಜ್ಯದಲ್ಲಿ ಇಂಪಾರ್ಟೆಂಟ್? ಮೇಘಾಲಯದಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 3. ಇತ್ತೀಚೆಗೆ ಮಂಗಳ ಗ್ರಹದಲ್ಲಿ ಸಂಭಾವ್ಯ ಜೈವಿಕ ಕುರುಹುಗಳನ್ನು ಕಂಡುಹಿಡಿದ ನಾಸಾದ ರೋವರ್ನ ಹೆಸರೇನು? ನಾಸಾ ಅಮೆರಿಕ ದೇಶದ. ಓಕೆ, ನಮ್ಮದು ಇಸ್ರೋ ಇದೆ, ಅವ್ರದ್ದು ನಾಸಾ ಇದೆ. ಈ ರೋವರ್ನ ಹೆಸರೇನು ಅಂತ ಕೇಳಿದ್ದಾರೆ. ಏನಂತ ಹೇಳಿದರೆ, ಜೈವಿಕ ಕುರುಹುಗಳಿದೆ ಅಂದರೆ ಅಲ್ಲಿ ಜೀವಿಗಳಿದೆ ಅಂತ. ಸಂಭಾವ್ಯ ಇರಬಹುದು, ವಿ ಡೋಂಟ್ ನೋ, ಗೊತ್ತಿಲ್ಲ, ಬಟ್ ಇರಬಹುದು, ಸಂಭಾವ್ಯ ಇದೆ, ಸಂಭವ ಇದೆ. ಜೈವಿಕ ಕುರುಹುಗಳು, ಸಾಕ್ಷಿಗಳು ಸಿಕ್ಕಿದೆ. ಜೀವಗಳು ಸಿಕ್ಕಿಲ್ಲ, ಕುರುಹುಗಳು ಸಿಕ್ಕಿದೆ. ಸೊ ಅದನ್ನು ಕಂಡುಹಿಡಿದ ರೋವರ್ ಯಾವುದಂತ ಕೇಳಿದರೆ, ವನ್ನಾಕ್ರೈ ರೋವರ್, ಎಟರ್ನಲ್ ಬ್ಲೂ ರೋವರ್, ಪೆಟ್ಟಾ ರೋವರ್, ಪರ್ಸೀವರೆನ್ಸ್ ರೋವರ್ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ 4, ಡಿ ಆನ್ಸರ್, ಪರ್ಸೀವರೆನ್ಸ್ ರೋವರ್. ನೋಡಿ, ಕೊಟ್ಟಿರುವ ಪ್ರಶ್ನೆಗೆ ಉತ್ತರ 4 ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಮಂಗಳನ ಜೆಜೆರೋ ಕುಳಿಯಲ್ಲಿ ಚೇವಾ ಫಾಲ್ಸ್ ಎಂದು ಹೆಸರಿಸಲಾದ ಬಂಡೆಯನ್ನು ವಿಶ್ಲೇಷಿಸಿದೆ. ಆ ಬಂಡೆಯಿಂದ ಗೊತ್ತಾಗ್ತಿದೆ ಅಲ್ಲಿ ಜೈವಿಕ ಕುರುಹುಗಳಿತ್ತು ಅಂತ. ಓಕೆ, ಬಯೋಲಾಜಿಕಲ್ ಎವಿಡೆನ್ಸ್ ಸಿಕ್ಕಿದೆ ಅಂದರೆ ಅಲ್ಲಿ ಜೀವಿಗಳು ಇತ್ತು ಅನ್ನೋದು ಈ ಪರ್ಸೀವರೆನ್ಸ್ ರೋವರು ಪತ್ತೆ ಹಚ್ಚಿದೆ ಮಂಗಳ ಗ್ರಹದಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಗುಸ್ಸಾಡಿ ನೃತ್ಯ ಯಾವ ಬುಡಕಟ್ಟಿನ ನೃತ್ಯವಾಗಿದೆ? ಗುಸ್ಸಾಡಿ ನೃತ್ಯ ಯಾವ ಬುಡಕಟ್ಟಿನ ನೃತ್ಯವಾಗಿದೆ? ಆಪ್ಷನ್ ಎ ಸಂತಾಲ್ ಬುಡಕಟ್ಟು, ಆಪ್ಷನ್ ಬಿ ಬಿರ್ಸಾ ಮುಂಡಾ ಬುಡಕಟ್ಟು, ಆಪ್ಷನ್ ಸಿ ರಾಜಗೊಂಡ ಬುಡಕಟ್ಟು, ಆಪ್ಷನ್ ಡಿ ಕಾಸಿ ಬುಡಕಟ್ಟು ಇದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ನೋಡಿ, ರಾಜಗೊಂಡ. ಓಕೆ, ಗುಸ್ಸಾಡಿ ನೃತ್ಯ ತೆಲಂಗಾಣದಲ್ಲಿ
ರಾಜಗೊಂಡ ಬುಡಕಟ್ಟು ಜನಾಂಗದವರು ಇತ್ತೀಚೆಗೆ ತೆಲಂಗಾಣದಲ್ಲಿ ಈ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಹೀಗಾಗಿ ಇದು ನ್ಯೂಸಲ್ಲಿದೆ, ಇತ್ತೀಚೆಗೆ ಇದು ನ್ಯೂಸಲ್ಲಿದೆ. ಹೀಗಾಗಿ ಇದು ಕ್ವಶನ್ ಕೊಟ್ಟಿದ್ದೀನಿ. ಬುಡಕಟ್ಟು ನಾವು ಒಂದು ಹೇಳ್ಬಿಡ್ತೀನಿ ನಿಮಗೆ, ಬುಡಕಟ್ಟು ಸಮುದಾಯದ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ ಇರುತ್ತೆ, ಯಾವಾಗಲೂ ಗ್ಯಾರಂಟಿ ಬರ್ಕೋರಿ, ಜೇಬಲ್ಲಿ ಇಟ್ಕೊಂಡ್ಬಿಡ್ರಿ. ಯಾವ ಬುಡಕಟ್ಟು ಬರುತ್ತೆ ಗೊತ್ತಿಲ್ಲ, ನೀವು ಪ್ರಶ್ನೆ ಕೇಳ್ಬೋದು, ಸರ್ ನೂರಾರು ಬುಡಕಟ್ಟಿದೆ, ಯಾವ್ದು ನೆನ್ಪಿಟ್ಕೋಬೇಕು, ಯಾವ್ದು ಹೆಂಗೆ ಗೊತ್ತದಕ್ಕೆ ಟ್ರಿಕ್ಕು, ಹಳೆ ಪ್ರಶ್ನೆ ಪತ್ರಿಕೆಗಳು, ಸಿಂಪಲ್. ನೀವು IAS, KS, FDA, SDA, PC, PSI ಎಲ್ಲೆಲ್ಲಿ GK ಕ್ವಶನ್, ಜನರಲ್ ನಾಲೆಜ್ ಎಲ್ಲೆಲ್ಲಿ ಕ್ವಶನ್ ಪೇಪರ್ ಇದೆ ಅಲ್ಲಿ ಯಾವ್ಯಾವ ಬುಡಕಟ್ಟು ಕೇಳಾರಲ್ಲ ಅವನ್ನೆಲ್ಲ ಒಂದು ಕಡೆ ಬರ್ದಿಟ್ಕೊಂಡ್ರೆ ಸಾಕು. ಯಾಕಂದ್ರೆ ಭಾಳ ಬುಡಕಟ್ಟು ಎಷ್ಟು ನೆನ್ಪಿಟ್ಕೋತೀರ. ಹೀಗಾಗಿ ನಿಮ್ಗೆ ಏನಾಗುತ್ತೆ, ಬುಡಕಟ್ಟು ಸಮುದಾಯದ ಮೇಲೆ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದೆ. ನೀವು ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಿರುತ್ತೆ. ಬುಡಕಟ್ಟು ಸಮುದಾಯದ ಮೇಲೆ ಕ್ವಶನ್ ಕೇಳ್ತಾನೆ. ಆಮೇಲೆ ಇತ್ತೀಚೆಗೆ ನ್ಯೂಸಲ್ಲಿ ಇದ್ರೆ ಗ್ಯಾರಂಟಿ ಕ್ವಶನ್. ಬುಡಕಟ್ಟು ಸಮುದಾಯ ಏನಾದ್ರು ನ್ಯೂಸಲ್ಲಿ ಇದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಕ್ವಶನ್ ಬಂದೇ ಬರುತ್ತೆ, ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್, ಇತ್ತೀಚೆಗೆ ಬಾನು ಮುಸ್ತಾಕ್ ನೋಡಿ ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಿದಾರಲ್ಲ, ಬಹಳ ಕಾಂಟ್ರವರ್ಸಿ ಆಯಿತು, ತಮ್ಗೆ ಗೊತ್ತಿರುತ್ತೆ. ಬಾನು ಮುಸ್ತಾಕ್ ಇವರ ಯಾವ ಕೃತಿಗೆ ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಮ್ಯಾನ್ ಬೂಕರ್ ಪ್ರಶಸ್ತಿ ಬಗ್ಗೆ ಕ್ವಶನ್ ಇದೆ. ಸೊ ತಮಗೆಲ್ಲರಿಗೂ ಗೊತ್ತಿರುತ್ತೆ, ಬಹಳ ಸಿಂಪಲ್ ಕ್ವಶನ್. ಹಾರ್ಟ್ ಲ್ಯಾಂಪ್ ಕ್ವಶನ್ಗೆ ಆನ್ಸರ್ ಎ. ಮಿಡ್ ನೈಟ್ ಚಿಲ್ಡ್ರನ್ ಇದೆ, ಹಾರರ್ ಆಫ್ ದಿ ಓಷನ್ ಇದೆ, ಚಿಲ್ಡ್ರನ್ ಸೆಕ್ಯೂರಿಟಿ ಇದೆ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಎ, ಹಾರ್ಟ್ ಲ್ಯಾಂಪ್ ನೋಡಿ. ಓಕೆ, ಸೊ ಹಾರ್ಟ್ ಲ್ಯಾಂಪ್ ಎದೆಯ ಹಣತೆ ಅಂತ ಕರೀತಾರೆ, ಅಥವಾ ಹೃದಯ ಹಣತೆ ಅಂತ ಕರಿಬೋದು, ಹೃದಯ ಹಣತೆ. ಓಕೆ, ಹಾರ್ಟ್ ಲ್ಯಾಂಪ್ ನೋಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಭಾರತದ ಸರ್ವೋಚ್ಚ ನ್ಯಾಯಾಲಯವು ತನ್ನ ಮಂಜೂರಾದ 34 ನ್ಯಾಯಾಧೀಶರ ಸಂಪೂರ್ಣ ಬಲವನ್ನು ತಲುಪಿದೆ. ಆದರೆ ನ್ಯಾಯಮೂರ್ತಿ ಡ್ಯಾಶ್ ಇವರು ಪೀಠದಲ್ಲಿರುವ ಏಕೈಕ ಮಹಿಳಾ, ಒನ್ ಆ್ಯಂಡ್ ಓನ್ಲಿ ಲೇಡಿ ಸುಪ್ರೀಂ ಕೋರ್ಟ್ ಜಡ್ಜ್. ಒನ್ ಆ್ಯಂಡ್ ಓನ್ಲಿ ಲೇಡಿ ಸುಪ್ರೀಂ ಕೋರ್ಟ್ ಜಡ್ಜ್. ಈಗ ನೋಡಿ, ನಿಮ್ಗೆ ಗೊತ್ತಿರಲಿ, ಸರ್ವೋಚ್ಚ ನ್ಯಾಯಾಲಯ ತನ್ನ ಸಾಮರ್ಥ್ಯ ಎಷ್ಟಿದೆ? 34 ಇದೆ, 34 ಎಲ್ಲ ಫಿಲ್ ಆಗಿದೆ, ಆಲ್ಮೋಸ್ಟ್ ಯಾವುದೂ ವೇಕೆನ್ಸಿ ಇಲ್ಲ. ಇದರಲ್ಲಿ ಒಬ್ಬರು ಮಹಿಳಾ ಜಡ್ಜ್ ಇದ್ದಾರೆ. ಇದು ದುರಂತ, ಇದೆ ನಮ್ಮ ದೇಶದ ದುರಂತ. 34ರಲ್ಲಿ ಒಂದು ಮ್ಯಾಲಿನ 4 ಜನನೂ ಇಲ್ಲ ಮಹಿಳೆಯರು. ಲಿಂಗ ಸಮಾನತೆ ಎಷ್ಟಿದೆ ನೋಡಿ, ಜೆಂಡರ್ ಇಕ್ವಾಲಿಟಿ, ಇಟ್ ಶೋಸ್ ಜೆಂಡರ್ ಇಕ್ವಾಲಿಟಿ. ಓಕೆ, ಏಕೈಕ ಮಹಿಳಾ ಒಬ್ಬರೇ ಇದ್ದಾರೆ ಈ 34 ಜನದಲ್ಲಿ. ಯಾರಂತಿದೆ? ಆಪ್ಷನ್ ಎ ನ್ಯಾಯಮೂರ್ತಿ ಹಿಮ ಕೊಹ್ಲಿ, ಆಪ್ಷನ್ ಬಿ ನ್ಯಾಯಮೂರ್ತಿ BV ನಾಗರತ್ನ, ಆಪ್ಷನ್ 3 ನ್ಯಾಯಮೂರ್ತಿ R ಭಾನುಮತಿ, ಆಪ್ಷನ್ ಡಿ ನ್ಯಾಯಮೂರ್ತಿ ರೋಮ್ಪಾಲ್ ಇದೆ. ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ನೋಡಿ, BV ನಾಗರತ್ನ. ಕ್ವಶನ್ ನಂಬರ್ 6ಗೆ ಆನ್ಸರು 2. ಓಕೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ತನ್ನ ಮಂಜೂರಾದ 34 ನ್ಯಾಯಾಧೀಶರ ಸಂಪೂರ್ಣ ಬಲವನ್ನು ತಲುಪಿದೆ. ಆದರೆ ದೇಶದ ಅತ್ಯುನ್ನತ ನ್ಯಾಯಾಲಯದಲ್ಲಿ ಲಿಂಗ ಅಸಮತೋಲನ ಮುಂದುವರೆದಿದೆ. ಕೊಟ್ಟಿರೋ ಪ್ರಶ್ನೆಗೆ ಉತ್ತರ 2 ಆಗುತ್ತೆ, BV ನಾಗರತ್ನ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಪಂಚಾಯತ್ ನಿರ್ಣಯಿ ಪೋರ್ಟಲ್. ಪಂಚಾಯತ್ ನಿರ್ಣಯಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಇದೆ. ಪಂಚಾಯತ್ ನಿರ್ಣಯಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪ್ರತಿ ಗ್ರಾಮವನ್ನು ಅತಿ ವೇಗದ ಇಂಟರ್ನೆಟ್ನೊಂದಿಗೆ ಸಂಪರ್ಕಿಸುವುದು, ಆಪ್ಷನ್ ಬಿ ಪಂಚಾಯತ್ ಆಡಳಿತಕ್ಕಾಗಿ ಇರುವ ಒಂದು ಏಕೀಕೃತ ಡಿಜಿಟಲ್ ವೇದಿಕೆ, ಆಪ್ಷನ್ 3 ಗ್ರಾಮ ಸಭೆ ಮತ್ತು ಪಂಚಾಯತ್ ಸಭೆಗಳನ್ನು ನಿರ್ವಹಿಸುವ ಒಂದು ಡಿಜಿಟಲ್ ಪೋರ್ಟಲ್, ಆಪ್ಷನ್ ಡಿ ಪಂಚಾಯಿತಿಗಳಿಗೆ ಇರುವ ಒಂದು ಡಿಜಿಟಲ್ ಮ್ಯಾಪಿಂಗ್ ಸಾಧನ ಅಂತಿದೆ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂದರೆ 3 ನೋಡಿ, ಗ್ರಾಮ ಸಭೆ ಮತ್ತು ಪಂಚಾಯತ್ ಸಭೆಗಳನ್ನು ನಿರ್ವಹಿಸುವ ಒಂದು ಡಿಜಿಟಲ್ ಪೋರ್ಟಲ್. ನೆನ್ಪಿಟ್ಕೊಳ್ಳಿ, ಸ್ಥಳೀಯ ಸರ್ಕಾರಗಳಿಗೆ ಬಂದಾಗ, ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಾಗ ನೀವು ಕರೆಂಟ್ ಅಫೇರ್ಸ್ ಭಾಳ ನೀಟಾಗಿ ಕವರ್ ಮಾಡಬೇಕು, ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ ಭಾಳ ಬರುತ್ತೆ. ಕ್ಲಿಯರ್ ಇದೆಯಾ? ಆನ್ಸರ್ ಸಿ. ನೆಕ್ಸ್ಟ್, ರಿವೈಂಡಿಂಗ್ ಎಂಬ ಉಪಕ್ರಮವನ್ನು ಜಾರಿಗೆ ತಂದ ರಾಜ್ಯ ಯಾವುದು? ರಿವೈಂಡಿಂಗ್ ಅಂತ ಬರುತ್ತೆ. ರಿವೈಂಡಿಂಗ್ ಅಂದ್ರೆ ಏನು? ಕ್ಯಾಸೆಟ್ ರಿವೈಂಡ್ ಮಾಡಂತಾರಲ್ಲ, ನೋಡಿರಲ್ಲ, ಕ್ಯಾಸೆಟ್ ರಿವೈಂಡ್ ಮಾಡಂತಾರಲ್ಲ. ಈ ಜಾರಿಗೆ ತಂದ ರಾಜ್ಯ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗೋವಾ. ಇಲ್ಲಿ ಕೊಟ್ಟಿರುವ ಪ್ರಶ್ನೆಗೆ ಉತ್ತರ ಮಧ್ಯಪ್ರದೇಶ್ ನೋಡಿ. ಹಾಗಾದ್ರೆ ರಿವೈಂಡಿಂಗ್ ಅಂದ್ರೆ ಏನಂದ್ರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು, ಎಕ್ಸ್ಟಿಂಕ್ಟ್ ಏನಂತ ಕರಿತೀವಿ ಈಗ ಅಳಿವಿನಂಚಿನಲ್ಲಿ ಎಂಡೇಂಜರ್ಡ್ ಅಂತ ಕರಿತೀವಿ. ಎಕ್ಸ್ಟಿಂಕ್ಟ್ ಅಂದ್ರೆ ನಶಿಸಿ ಹೋಗಿರೋದು, ಎಂಡೇಂಜರ್ಡ್ ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಅವುಗಳ ಮೂಲ ಪರಿಸರ ವ್ಯವಸ್ಥೆಗೆ ಹಿಂದಿರುಗಿಸುವ ಮೂಲಕ ಪ್ರಕೃತಿಯ ನೈಸರ್ಗಿಕ ಸಮತೋಲನವನ್ನು ಪುನಃ ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಅದಕ್ಕೆ ನಾವು ಆನ್ಸರು ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ನೀತಿ 2025-32ಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿದೆ. ಗ್ಯಾರಂಟಿ ಕ್ವಶನ್ ಇದು, ತುಂಬಾನೇ ಇಂಪಾರ್ಟೆಂಟ್ ಕ್ವಶನ್ ಇದು. ಕೌಶಲ್ಯ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಕರಿತೀವಿ. ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಇದೆ.
2025 to 32 7 ವರ್ಷದಿದೆ. ಇದಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ಗಳು ನೋಡಿ. ಈ ನೀತಿಯು 4,432 ಕೋಟಿ ಬಜೆಟನ್ನು ಹೊಂದಿದೆ. ಇದರ ಪ್ರಮುಖ ಉದ್ದೇಶ 2032 ವೇಳೆಗೆ ಕರ್ನಾಟಕದ ಆರ್ಥಿಕತೆಯನ್ನು $1 ಟ್ರಿಲಿಯನ್ ಕೊಂಡೊಯ್ಯುವ ಗುರಿ ಹೊಂದಿದೆ. ಅಲ್ಪಸಂಖ್ಯಾತರು, ಮಹಿಳೆಯರು, ವಿಕಲಚೇತನರು, ಹಿಂದುಳಿದ ವರ್ಗಗಳು, ಗ್ರಾಮೀಣ ಕಾರ್ಮಿಕರು ಮತ್ತು ನಗರದ ಬಡವರು ಸೇರಿದಂತೆ ಎಲ್ಲ ವರ್ಗದವರ ಉದ್ಯೋಗ ಕೌಶಲ್ಯವನ್ನು ಹೆಚ್ಚಿಸುವುದಿದೆ. ಸೊ ಸರಿಯಾದ ಆಯ್ಕೆಗಳು ಯಾವಂತ ಕೊಟ್ಟಿದ್ದಾನೆ. ಸರಿಯಾದ ಆಯ್ಕೆ ಅಂತ ಬಂದಾಗ ಇಲ್ಲಿ ನೋಡಿ ಎಲ್ಲವೂ ಸರಿ ಇದೆ. ಡಿ ಆನ್ಸರ್. ಕೊಟ್ಟಿರುವ 3 ಸ್ಟೇಟ್ಮೆಂಟ್ಗಳು ಸರಿ ಇದೆ. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೂ ಕ್ವಶನ್ಸ್ ತುಂಬ ಸಲ ಬಂದಿದೆ, ಮುಂದೆನೂ ಕೂಡ ಬರುತ್ತೆ. ಕ್ಲಿಯರ್ ಇದೆಯಾ? ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 10. ಇತ್ತೀಚೆಗೆ ನಿಧನರಾದ ಎಸ್.ಎಲ್. ಭೈರಪ್ಪನವರ ಕುರಿತು ಈ ಹೇಳಿಕೆಗಳನ್ನು ಪರಿಗಣಿಸಿ. ಎಸ್.ಎಲ್. ಭೈರಪ್ಪನವ್ರ ಬಗ್ಗೆ ಕ್ವಶನ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ನಮ್ಮ ಕರ್ನಾಟಕದಲ್ಲಿ ಒಬ್ಬ ಫೇಮಸ್ ಕವಿಯವರು. ಇವರ ಮಂದ್ರ ಕಾದಂಬರಿಗೆ 2010ರಲ್ಲಿ ಸರಸ್ವತಿ ಸಮ್ಮಾನ ಪ್ರಶಸ್ತಿ ದೊರೆತಿದೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಸಂತೆ ಶಿವರಲಿಂಗಣ್ಣಯ್ಯ ಭೈರಪ್ಪ ಮತ್ತು ಇವರು ಮೂಲತಃ ಹಾಸನದವರು. ಇವರ ಮೊದಲ ಕಾದಂಬರಿ ಭೀಮಕಾಯ. ನೆಕ್ಸ್ಟ್ ಇವರ ಸಿನಿಮಾ ರೂಪಾಂತರಗಳು ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ಮತದಾನ ಮತ್ತು ನಾಯಿನೇರು. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ, ಎಲ್ಲವೂ ಸರಿ ಇದೆ. ಓಕೆ, ಇವ್ರ ಬಗ್ಗೆನೂ ಜಾಸ್ತಿ ತಿಳ್ಕೊಳ್ಳಿ. ನೀವು ಓದಿರ್ತಾರೆ ಕರೆಂಟ್ ಅಫೇರ್ಸಲ್ಲಿ. ಆದರೆ ಕ್ವಶನ್ಸ್ ಯಾಕೆ ಸಾಲ್ವ್ ಮಾಡಬೇಕಂದ್ರೆ ಕ್ವಶನ್ಸ್ ಹೆಂಗೆ ಬರುತ್ತೆ, ಯಾವ ಥರ ಬರುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸ್ ನೀವು ಓದಿಲ್ಲ ಅಂದ್ರೂ ಈ 600 ಕ್ವಶನ್ಸ್ಗಳು ತೊಗೊಳ್ಳಿ. ಜಸ್ಟ್ 120 ಇದೆ. ಒಂದು ಪಿ ಡಿ ಎಫ್ ಕಳಿಸ್ಬಿಡ್ತೀನಿ ನಿಮ್ಗೆ ವಾಟ್ಸಪ್ಪಲ್ಲಿ. ಒಂದು ಪಿ ಡಿ ಎಫ್ $20 ಬೀಳುತ್ತೆ ಅಷ್ಟೇ. ನೀವು ಅದನ್ನು ಜೆರಾಕ್ಸು ಮಾಡಿಸ್ಕೋಬೋದು ಬೇಕು ಅಂದರೆ. ಬೇಡ ಅಂದರೆ ನೀವು ಹಾಗೆ ಓದ್ರಿ. ಒಂದೊಂದು ಪಿ ಡಿ ಎಫ್ 17, 18 ಅಥವಾ 20 ಪೇಜ್ ತನಕ ಇದಾವೆ. ಓಕೆ, ನೀವು ಕರೆಂಟ್ ಅಫೇರ್ಸ್ ಓದಿದ್ರೆ ರಿವಿಷನ್ ಆಗುತ್ತೆ. ಓದಿಲ್ಲ ಅಂದರೆ ಇವು 600 ಕ್ವಶನ್ಸ್ ಮೇಲೆ ನಿಮಗೆ ಭಾಳಷ್ಟು ಕ್ವಶನ್ಸು ಬರೋ ಚಾನ್ಸಸ್ ಇದೆ. ಕ್ಲಿಯರ್ ಇದೆಯಾ? ಓಕೆ, ಮೇಲಿನ ಎಲ್ಲವೂ ಇದೆ. ಪದ್ಮಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಕಾದಂಬರಿಕಾರ ಪ್ರೊಫೆಸರ್ ಎಸ್.ಎಲ್. ಭೈರಪ್ಪನವರು ಸೆಪ್ಟೆಂಬರ್ 24, 2025 ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಕೂಡ ನಾನು ಕೊಟ್ಟಿದ್ದೆ. ರೈಟ್, ಪ್ರಚಲಿತ ಘಟನೆಗಳು, ಪ್ರಮುಖ ಪ್ರಶ್ನೋತ್ತರಗಳು, 600 ಪ್ರಶ್ನೆಗಳು. ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡ್ರೆ ನಿಮಗೆ ನಾನು 6 ಕ್ವಶನ್ ಪೇಪರ್ಸ್ ಕಳಿಸ್ತೀನಿ. 6 ಪ್ರಶ್ನೆ ಪತ್ರಿಕೆಗಳಿದೆ. ಅಂದರೆ ಪ್ರತಿ ಪ್ರಶ್ನೆ ಪತ್ರಿಕೆಗಳು ಫಸ್ಟ್ ಕ್ವಶನ್ಸು, ಆಮೇಲೆ ಲಾಸ್ಟಿಗೆ ಕೀ ಆನ್ಸರ್ಸ್ ಇರುತ್ತೆ. ಓಕೆ, ಫಸ್ಟಿಗೆ ಕೀ ಆನ್ಸರ್ ಇರಲ್ಲ. ಫಸ್ಟ್ 100 ಕ್ವಶನ್ ಸಾಲ್ವ್ ಮಾಡ್ಬೇಕು. ನೀವು ಸುಮ್ಮನೆ ಆನ್ಸರ್ ಮಾಡ್ತಾವೆ, ಗೊತ್ತಿಲ್ಲ ಅಂದ್ರೆ ಆನ್ಸರ್ ಮಾಡಿ, ಲಾಸ್ಟಿಗೆ ಆನ್ಸರ್ ನೋಡ್ಬೇಕು, ಕೀ ಆನ್ಸರ್ ನೋಡ್ಬೇಕು. ಆ ಥರ ಕೊಟ್ಟಿರ್ತೀನಿ ನಾನು. 6 ಪ್ರಶ್ನೆ ಪತ್ರಿಕೆಗಳು, 600 ಕ್ವಶನ್ಸ್ ಇದೆ. ಕೀ ಆನ್ಸರು ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲೆಲ್ಲಿ ವಿವರಣೆ ಕೂಡ ಇದೆ, ಎಕ್ಸ್ಪ್ಲನೇಷನ್ ಕೂಡ ಇದೆ. ಮಾಡಲ್ ಕ್ವಶನ್ಸ್ ಕೂಡ ನಾನು ಈಗ ಜಸ್ಟ್ ನಿಮಗೆ ತೋರಿಸಿದ್ದೀನಿ. ಓಕೆ, ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಯು. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. KA ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಕ್ವಶನ್ಸ್ನ ನಾನು ಮಾಡಿದೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತೆ ಮುಂದೆ ನೋಡಿ ಅದಲ್ಲಿ ಭೇಟಿ.